ತಂಬಾಕು ಬೇಡ ಎಂದು ಹೇಳಲು ಸೇಂಟ್ ಮಾರ್ತಾ ಆಸ್ಪತ್ರೆಯ ವಾಕಥಾನ್ನಲ್ಲಿ ಸುಮಾರು 800 ನಾಗರಿಕರು ಒಂದಾಗಿದ್ದಾರೆ. ಬೆಂಗಳೂರು ಜೂನ್ 3 ಆರೋಗ್ಯಕರ ಮತ್ತು ತಂಬಾಕು ಮುಕ್ತ ಸಮಾಜಕ್ಕಾಗಿ ಸಮುದಾಯದ ಬದ್ಧತೆಯ ಪ್ರಬಲ ಪ್ರದರ್ಶನವಾಗಿ ಸೇಂಟ್ ಮಾರ್ತಾ ಆಸ್ಪತ್ರೆಯ ಶ್ವಾಸಕೋಶ ವೈದ್ಯಕೀಯ ವಿಭಾಗವು ಕರ್ನಾಟಕ ಶ್ವಾಸಕೋಶ ಶಾಸ್ತ್ರಜ್ಞರ ಸಂಘದ ಸಹಯೋಗದೊಂದಿಗೆ ಜೂನ್ 3, 2026 ರಂದು ಮನವಿಯನ್ನು ಬಹಿರಂಗಪಡಿಸುವುದು, ನಿಕೋಟಿನ್ ಮತ್ತು ತಂಬಾಕು ವ್ಯಸನವನ್ನು ಎದುರಿಸುವುದು ಎಂಬ ವಿಷಯದ ಅಡಿಯಲ್ಲಿ ಭವ್ಯವಾದ ವಿಶ್ವ ತಂಬಾಕು ರಹಿತ ವಾಕಥಾನ್ ಅನ್ನು ಆಯೋಜಿಸಿತು. ಕರ್ನಾಟಕ ಸರ್ಕಾರದ ಮಾಜಿ ಗೌರವಾನ್ವಿತ ಶಿಕ್ಷಣ ಸಚಿವ ಶ್ರೀ ಮಧು ಬಂಗಾರಪ್ಪ ಅವರು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮತ್ತು ಆರೋಗ್ಯ ವೃತ್ತಿಪರರು, ವಿದ್ಯಾರ್ಥಿಗಳು, ಪೊಲೀಸ್ ಸಿಬ್ಬಂದಿ, ಸಾಮಾಜಿಕ ಸಂಸ್ಥೆಗಳು, ಆಸ್ಪತ್ರೆ ಸಿಬ್ಬಂದಿ ಮತ್ತು ಸಾರ್ವಜನಿಕರು ಸೇರಿದಂತೆ ಎಲ್ಲಾ ಹಂತಗಳ ಸುಮಾರು 800 ಜನರು ಭಾಗವಹಿಸಿದ್ದರು. ತಂಬಾಕಿನ ಹಾನಿಕಾರಕ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಮತ್ತು ತಂಬಾಕು ಮುಕ್ತ ಜೀವನಶೈಲಿಯನ್ನು ಅಳವಡಿಸಿಕೊಳ್ಳಲು ವ್ಯಕ್ತಿಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಸೇಂಟ್ ಮಾರ್ತಾ ಆಸ್ಪತ್ರೆ ಆವರಣದಲ್ಲಿ ವಾಕಥಾನ್ ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸೇಂಟ್ ಮಾರ್ತಾಸ್ ಆಸ್ಪತ್ರೆಯ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ತಂಬಾಕು ಆಧುನಿಕ ಕಾಲದ ಅತ್ಯಂತ ದೊಡ್ಡ ಸಾರ್ವಜನಿಕ ಆರೋಗ್ಯ ಬೆದರಿಕೆಗಳಲ್ಲಿ ಒಂದಾಗಿದ್ದು, ಕ್ಯಾನ್ಸರ್, ಹೃದ್ರೋಗ, ದೀರ್ಘಕಾಲದ ಉಸಿರಾಟದ ಕಾಯಿಲೆಗಳು, ಪಾರ್ಶ್ವವಾಯು ಮತ್ತು ಹಲವಾರು ಇತರ ಮಾರಣಾಂತಿಕ ಪರಿಸ್ಥಿತಿಗಳಿಗೆ ಕಾರಣವಾಗಿದೆ ಎಂದು ಅವರು ಒತ್ತಿ ಹೇಳಿದರು. ಇಲ್ಲ, ಮಾರ್ತಾಸ್ ಅವರ ಇನ್ಸ್ಟಿಟ್ಯೂಷನ್ಸ್ ಇಂದ ಇವತ್ತು ವಾಕಥಾನ್ ಅಂತ ಹೇಳಿ ತಂಬಾಕು ಮುಕ್ತ ದಿನ ಏನು 31ನೇ ತಾರೀಕಿತ್ತು, ಆ ಅಂಗವಾಗಿ ಇವತ್ತು ಅವ್ರು ಇಟ್ಕೊಂಡಿದ್ದಾರೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಈ ತರ ಅವೇರ್ನೆಸ್ ಕೊಟ್ರೆ, ಇದು ಅವೇರ್ನೆಸ್ ಬರೀ ಮಾರ್ತಾಸ್ ಅಲ್ಲ, ಎಲ್ಲರೂ ಕೂಡ ಮಾಡ್ಬೇಕಾಗ್ತದೆ. ಅವಾಗ ಮಕ್ಳಿಗೆ ಗೊತ್ತಾಗ್ತದೆ. ಬೆಳಿತಕ್ಕಂಥ ಮಕ್ಳಿಗೆ ಇದೊಂಥರ ಏನೋ ಶೋಕಿಗೋ ಯಾವ್ದ್ರಲ್ಲೋ ಸಿಕ್ಕಾಕೊಂಡ್ಬಿಡ್ತಾರೆ. ಸಿಕ್ಕಾಕೊಂಡ್ಮೇಲೆ ಅದು ಅಡಿಕ್ಷನ್ ಆಗಿ ಕನ್ವರ್ಟ್ ಆಗ್ತದೆ. ಮತ್ತೆ ಅವ್ರು ಬರೋದು ಡಾಕ್ಟರ್ಸ್ ಅಲ್ಲಿ. ಅದಕ್ಕೆ ಒಂದು ಮೆಡಿಕಲ್ ಇನ್ಸ್ಟಿಟ್ಯೂಷನ್ ಇಂದ ಈ ತರ ಅವೇರ್ನೆಸ್ ಕಳ್ಸೋದು ಬಹಳ ಅರ್ಥಪೂರ್ಣವಾಗಿರ್ತದೆ. ಜನರು ಅದನ್ನ ಅರ್ಥ ಮಾಡ್ಕೋಬೇಕು, ಮುಂದ್ ತಗೊಂಡು ಹೋಗ್ಬೇಕು. ಇಲ್ಲಾಂದ್ರೆ ಏನಾಗ್ತದೆ, ಅದು ಉಪಯೋಗ ಆಗಲ್ಲ. ಇವ್ರು ಪಡ್ತಕ್ಕಂಥ ಕಷ್ಟ ಏನ್ ಅವೇರ್ನೆಸ್ ಇದೆ, ಯಾಕೆಂದ್ರೆ ಅವ್ರು ನೋಡಿರ್ತಾರೆ. ಇಲ್ಲಿ ಎಲ್ಲರೂ ಅಷ್ಟೇ ತಂಬಾಕು ತಗೊಂಡ್ಮೇಲೆ ಇಲ್ಲಿಗೆ ಬರ್ಲೇಬೇಕಲ್ಲ, ಯಾಕಂದ್ರೆ ಸಿಕ್ಕಾಕೊಳ್ತಾರ ಅವ್ರ ಜೀವನದಲ್ಲಿ. ಅಂತವ್ರಿಗೆ ಎಲ್ಲಿ ಇವತ್ತಿನ ದಿವಸ ಎಷ್ಟೊಂದ್ ಸತಿ ನಾವ್ ಹೇಳ್ತೀವಿ, ಏನಾದ್ರು ಇದ್ರ ಹಾಸ್ಪಿಟಲ್ ವ್ಯವಹಾರ ಕೂತ್ಕೋತಾರೆ ಅಂತ. ವ್ಯವಹಾರ ಅಲ್ಲ, ಈ ತರ ಮಾನವೀಯತೆಯನ್ನ, ಅವ್ರ ನೋವುಗಳನ್ನ ಅರ್ಥ ಮಾಡ್ಕೊಂಡು ಬುಡದಲ್ಲೇ ಅದನ್ನ ಹಿಡಿಬೇಕು ಅಂತ ಹೇಳಿ ಏನು ವ್ಯವಸ್ಥೆಯನ್ನ ಅವೇರ್ನೆಸ್ ಮಾಡ್ತಾರೆ. ಇದನ್ನೊಂಥರ ಶೋಕಿಗಾಗ್ಬಾರ್ದು. ಜನರು ಕೂಡ ಇದನ್ನ ತಗೊಳ್ಬೇಕು. ನನಗನ್ಸುತ್ತೆ ಎಲ್ಲರೂ ಮಾಡ್ಬೇಕು. ಸರ್ಕಾರದಲ್ಲಿ ನಮ್ಮಂತವ್ರು ಮಾಡ್ಬೇಕಾಗ್ತದೆ, ಶಾಲೆಗಳಲ್ಲಿ ಮಾಡ್ಬೇಕು. ನಾನು ಐ ಥಿಂಕ್ ಶಾಲೆಗಳಲ್ಲೂ ಈ ತರ ಒಂದ್ ದಿವಸ 31ನೇ ತಾರೀಕು ಮಾಡಿದಿದ್ರೆ ಬಹಳ ಅದ್ಭುತವಾಗಿರ್ತಿದ್ದೇನೋ. ಇಲ್ಲ ಇನ್ನೊಂದ್ ದಿವಸ ಮಾಡ್ಬೋದು. ನಮ್ ಸರ್ಕಾರಕ್ಕೂ ಕೂಡ ನಾನ್ ಗ್ಯಾರಂಟಿ ಅದನ್ನ ಒತ್ತನ್ನ ಕೊಡ್ತೀನಿ. ಯಾಕೆಂದ್ರೆ ಮಕ್ಕಳಿಗೆ ಆ ಶಾಲೆಯಲ್ಲೆಲ್ಲ ಹಾಕ್ತಾರೆ, ತಂಬಾಕು ತಗೋಬಾರ್ದು, ಅದನ್ನೆಲ್ಲ ಇರ್ತದೆ. ಧೂಮಪಾನ ಇರ್ಬೋದು, ಮತ್ತೆ ಮದ್ಯಪಾನ ಇರ್ಬೋದು, ಇದೆಲ್ಲ ಇರ್ತದೆ. ಬಟ್ ಅದನ್ನ ಮೊರಾಲಿಟಿ ಹೇಳ್ಬೇಕಾಗತ್ತೆ, ಅದನ್ನ ಅರ್ಥ ಮಾಡಿ ಹೇಳ್ಬೇಕಾದ್. ಸುಮ್ನೆ ಪೋಸ್ಟ್ ಹಾಕ್ಬಿಟ್ರೆ ಆಗೋದಿಲ್ಲ. ಅದು ಇವತ್ತು ಮಾಡ್ತಾ ಇದಾರೆ. ಅದಕ್ಕೆ ನಾನು ಎಲ್ಲಾ ಮಾರ್ತಾಸಿನ ಎಲ್ಲ ಅವರ ಸಿಬ್ಬಂದಿ ವರ್ಗದವರಿಗೆ, ಆಡಳಿತ ವರ್ಗದವರಿಗೆ, ಮತ್ತೆ ಯಾರ್ಯಾರು ಇವತ್ತು ಮಕ್ಕಳು ಎಲ್ಲರೂ ಕೂಡ ಇವತ್ತು ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಅವರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ನಾನು ಹೇಳೋಕೆ. ನಮಸ್ಕಾರ, ನಾನು ಡಾಕ್ಟರ್ ಅರುಣ್ ಕುಮಾರ್, ಅಡಿಷನಲ್ ಮೆಡಿಕಲ್ ಸೂಪರಿಂಟೆಂಡೆಂಟ್ ಸೇಂಟ್ ಮಾರ್ತಾಸ್ ಹಾಸ್ಪಿಟಲ್. ಈ ತಂಬಾಕು ರಹಿತ ದಿನದ ಅಂಗವಾಗಿ ಈ ಒಂದು ದಿನ ನಾವು ಒಂದು ವಾಕಥಾನ್ ಅಂತ ಆರ್ಗನೈಸ್ ಮಾಡಿದೀವಿ. ಇದನ್ನ ಜನರಿಗೆ, ಸಾಮಾನ್ಯ ಜನರಿಗೆ ತಂಬಾಕುವಿಂದ ಆಗುವಂತ ಯಾವುದೇ ಒಂದು ತೊಂದರೆಗಳಾಗಲಿ ನಾವು ಅದನ್ನ ಒಂದು ತಿಳಿಯಪಡಿಸ್ಲಿಕ್ಕೋಸ್ಕರ ಇದೊಂದು ವಾಕಥಾನ್ ಆರ್ಗನೈಸ್ ಮಾಡಿರೋದು. ತಂಬಾಕು ಅಂದ್ರೆ ಬರೀ ಕೆಮ್ಮು ಪ್ಲಸ್ ಲಂಗ್ಸ್ಗೆ ಎಫೆಕ್ಟ್ ಆಗುತ್ತೆ, ಅಂದ್ರೆ ಶ್ವಾಸಕೋಶಕ್ಕೆ ಮಾತ್ರ ಎಫೆಕ್ಟ್ ಆಗುತ್ತೆ ಅನ್ನೋದಲ್ಲ. ಅದು ಇಡೀ ದೇಹದ ಎಲ್ಲಾ ಭಾಗಗಳನ್ನು ಎಫೆಕ್ಟ್ ಆಗುವಂತ ಒಂದು ದುರಭ್ಯಾಸದ ಸಂಗತಿ. ಸೊ ಆದ್ರಿಂದ ಅದನ್ನ ಆದಷ್ಟು ಬಿಟ್ಟು, ಎಸ್ಪೆಷಲಿ ಈ ಯಂಗರ್ ಜನರೇಷನ್ ಅಂದ್ರೆ ಮಕ್ಕಳಲ್ಲಾಗ್ಲಿ ಅಥವಾ ಕಾಲೇಜ್ಗೆ ಹೋಗೋ ಸ್ಟೂಡೆಂಟ್ಸ್ಗಾಗ್ಲಿ, ಇದನ್ನ ಅವರು ಆದಷ್ಟು ಮುಂಚೆಯಿಂದನೇ ನಿಲ್ಸೋದು ಒಳ್ಳೇದು. ಯಾಕಂದ್ರೆ ಅಲ್ಲಿ ಶುರು ಆಗುವಂತದ್ರದ ಪರಿಣಾಮಗಳು ಏನಿದ್ರು ಆಮೇಲೆ, ಅಂದ್ರೆ ಅವ್ರು 30 ವರ್ಷ 40 ವರ್ಷ ಆದ್ಮೇಲೆ ಬರ್ಲಿಕ್ಕೆ ಸಾಧ್ಯತೆ ಉಂಟು. ಸೊ ಅದರಿಂದ ಮುಂಚೆನೆ ಅದನ್ನ ಸ್ಟಾಪ್ ಮಾಡ್ಬೇಕಾಗುತ್ತೆ. ಅದರಿಂದ ಆದಷ್ಟು ಅದನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಅಂತ ಆರ್ಗನೈಸ್ ಮಾಡಿರೋದು ಇದು ವಾಕಥಾನ್. ಥ್ಯಾಂಕ್ ಯು.